ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರುದಿನ ಭಜನೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ್ತ ಬಡಿಬೇಕದಾಮೃತವ
ಕಾರ್ಯ
Para
Yeah.
ನನ್ನ ಜೊತೆಗೆ ಬನ್ನಿ. ಆಮೇಲೆ ನಾನು ಹೊರಟ ಹೋದ ಮೇಲೆ ನನಗೊಂದು ಅವಕಾಶ ಮಾಡಿಕೊಡಲಿಲ್ಲ ಅಂತ ಬೇಜಾರು ಮಾಡುವುದಲ್ಲ. ಆಹ್, ಇಷ್ಟು ಹೇಳಿದ್ದೇ ತರ ನೋಡಿ ಯುವಕರಿಗೆ ಕೆಲವು ಅರ್ಥಂದಿರುತ್ತೇನೆ. ಆಚರಣೆ ನೋಡಿ ಸರಿಯಾಗಿ ಎದ್ದು ನಿಲ್ಲುವುದಕ್ಕೆ ಕಷ್ಟಪಡ್ತೀನಿ. ಎದ್ದು ನಿಲ್ಲುವುದಕ್ಕೆ ಕಷ್ಟಪಟ್ಟರೂ ಬೇಟೆಯಾಡುವ ಉತ್ಸಾಹ ಅದು ನಮ್ಮಂತ ಯುವಕರಿಗೆ ಶಕ್ತಿ ಕೊಡುವುದು. ಬರಬೇಕಾಗಿದ್ದವರೆಲ್ಲ ಬಂದಿದ್ದಾರೆ, ಆದರೆ ಬರಲೇಬೇಕಾದವರಿಗೆ ಬರಲಿಲ್ಲ. ಗೆಳೆಯ ಬಾ. ಹ ಈ ಪುರದ ಅರಸನಾದ ಸತ್ರಾಜಿತನ ತಮ್ಮನಿ. ಹ ಆದರೆ ನಾನು ಹ ಗುರುಕುಲದಲ್ಲಿ ನಿನ್ನ ಸಹಪಾಠಿಯನ್ನು ಬಿಟ್ಟರೆ ಹ ಬೇರೇನು ಯೋಗ್ಯತೆ ಇಲ್ಲ. ಹ ಆದರೆ ನಮ್ಮಿಬ್ಬರ ಸ್ನೇಹದ ಪ್ರೀತಿಯ ಸಂಕೇತವಾಗಿ ಹ ನನ್ನ ಬಾಹುವಿನೊಳಗೆ ನೀನು, ನಿನ್ನ ಬಾಹುವಿನೊಳಗೆ ನಾನು ಹ ಗತಿಯಾಗುವಷ್ಟು ಸಂಬಂಧಿಗಳಾಗಿದ್ದೇವೆ ಅನ್ನುತ್ತಾ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಹ ಹಾಗೆಯೇ ನನ್ನ ಬಾಹುವಿನೊಳಗೆ ನೀನು, ನಿನ್ನ ಬಾಹುವಿನೊಳಗೆ ನಾನು ಬಂದಿಯಾಗಿ ಅಪ್ಪಿಕೊಂಡಾಗ ಒಂದು ಯೋಚನೆ ಬಂತು. ಹ ಮೂರು ಬಾಹುಗಳು ಒಂದರ ತುದಿಯನ್ನು ಇನ್ನೊಂದು ನಿಲ್ಲಿಸವು ಅಂತಾದರೆ ಓಹೋ ಒಂದು ತ್ರಿಭುಜದ ಸೃಷ್ಟಿಯಾಗುತ್ತದೆ. ಹ ಅದರಲ್ಲೂ ಮೂರು ಬಾಹುಗಳು ಒಂದೇ ಅಳತೆಯಲ್ಲಿದ್ದರೆ ಹ ಒಂದು ಸಮಬಾಹು ತ್ರಿಭುಜವಾಗುತ್ತದೆ. ಹ ಇದು ನಮಗೆ ಗುರುಗಳು ಗುರುಕುಲದಲ್ಲಿ ಮಾಡಿದಂತಹ ಪಾಠ, ಹ ಗುರುಕುಲದಲ್ಲಿ ಕಲಿತಂತಹ ಪಾಠ. ಹ ಬದುಕಿಗೆ ಹೇಗೆ ಅನ್ವಯವಾಗುತ್ತದೆ ಎಂದು ಯೋಚಿಸುತ್ತಿದ್ದಾಗ ಬೆಳೆದದ್ದು ಹ ಒಬ್ಬ ಕ್ಷತ್ರಿಯನಾದವನಿಗೆ ಅವನ ಭುಜಬಲವೇ ಅತಿ ಪ್ರಧಾನವಾಗಿರುವಂತಹ ಬಲ. ಹ ಅವನ ಭುಜಬಲದಿಂದ ಹಾ. ಇಡೀ ಪ್ರಪಂಚವನ್ನು ಗೆಲ್ಲಬಲ್ಲ. ಹ್ಮ್. ಆದರೆ ಪ್ರಪಂಚದ ಅಷ್ಟೂ ಭುಜಗಳನ್ನು ಸೋಲಿಸಿ ಹಾ. ಗೆದ್ದು ನಿಂತ ಕಾಲಕ್ಕೂ ಹಾ. ಅವನು ಕೇವಲ ದ್ವಿಭುಜನೇ ಹೊರತು ತ್ರಿಭುಜನು ಆಗಲ್ಲ. ಓಹ್ ನಮ್ಮ ತ್ರಿಭುಜವನ್ನು ಹಾಗೂ ಬದುಕಿನ ಗಣಿತದ ತ್ರಿಭುಜವನ್ನು ಮೀರಿದಂತಹ ಚತುರ್ಭುಜನಿದ್ದಾನಲ್ಲ, ಹ ಅವನಿಗೆ ಸೋತು ಶರಣಾಗದ ಹೊರತು ಹ ನಮ್ಮ ತ್ರಿಭುಜದ ಸಾಧನೆ ಹಾ. ತ್ರಿಭುಜಕ್ಕೂ ತಲುಪಲಾರದು. ಹ ಅವನಿಗೆ ಸೋತು ಶರಣಾದೆವು ಅಂತಾದರೆ ಹ ಒಂದು ವೇಳೆ ನಮ್ಮದು ಅಸಮಬಾಹು ಭುಜಗಳೇ ಆಗಿದ್ದರೂ ಓಹ್. ಅದನ್ನು ಸಮಬಾಹು ಭುಜಗಳಾಗಿ ಮಾತನಾಡುತ್ತದೆ. ಹ ಹಾಗಾಗಿ ಶ್ರಾವಸೇನ, ಹ ನಿನ್ನೆರಡು ಬಾಹುಗಳ ಜೊತೆ ನನ್ನೆರಡು ಬಾಹುಗಳನ್ನು ಸೇರಿಸಿ ನಾವು ಚತುರ್ಭುಜಗಳಾಗುತ್ತೇವೆ. ಹ ಚತುರ್ಭುಜಗಳಾದ ನಾವು ಚತುರ್ಭುಜನಾದ ಶ್ರೀಹರಿಗೆ ನಮಸ್ಕರಿಸಿ ಹಾ. ನಾವು ಹೊರಟು ನಿಂತ ಕಾರ್ಯಕ್ಕೆ ಮುಂದಡಿಯೋಣ. ಹೊರಡೋಣ. ಇಂದು ಇನ್ನೂ ಆಗುತ್ತಾ? ಆಯ್ತು ಹೇಳು. ಪ್ರತಿಯೊಂದು ಕ್ರಿಯೆಗೂ ಪರವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದೆ. ಹ ಹಾಗೆ ನಾವು ಮಾಡುವಂತಹ ಈ ಕೆಲಸಕ್ಕೂ ಹಾ. ಎರಡು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಹ ನಮ್ಮ ಕೆಲಸ ಮುಂದುವರೆದರಾಯಿತು. ಹ ಇವಾಗ ಹೊರಡೋಣವಾ? ನಮ್ಮ ಗುರುಗಳಿಗೆ ಗೊತ್ತಲಾಗುತ್ತಾ ಹಾ. ನಿನ್ನದು ಮಾತು ಕಡಿಮೆ ಕೆಲಸ ಹೆಚ್ಚು, ಓಹ್. ನನ್ನದು ಕೆಲಸ ಕಡಿಮೆ ಮಾತು ಹೆಚ್ಚು. ಹಾ. ಹಾಗಾಗಿ ನಮ್ಮ ಗುರುಗಳು ಕಡಿಮೆ ಮಾತಾಡಿ ಹೆಚ್ಚು ಕೆಲಸ ಮಾಡುವವನ ಜೊತೆಗೆ ಕಡಿಮೆ ಕೆಲಸ ಮಾಡಿ ಹೆಚ್ಚು ಮಾತಾಡುವುದನ್ನು ಕಲಿಸಿಕೊಟ್ಟಿದ್ದಾರೆ. ನನ್ನದು ಕೆಲಸವೇ ಮಾತಾಡುತ್ತದೆ, ನನ್ನದು ಮಾತಾಡುವುದೇ ಕೆಲಸವಾಗಿದೆ. ಹ ಅಪ್ಪ ಪುಣ್ಯಾತ್ಮ, ಇವಾಗ ಹೊರಡೋಣವಾ? ಹಾಗೆ ಹೊರಡೋಣ.
ನೀವು ಕೊನೆಗೆ ಏನೂ ಇಲ್ಲ ಅಂತ ನನ್ನನ್ನು ನಿಮ್ಮನ್ನು ನಂಬೋದಕ್ಕೆ ಆಗುವುದೇ ಇಲ್ಲ. ನನ್ನನ್ನು ಸ್ವಲ್ಪ ನಂಬಬಹುದು. ನೀವು ನನ್ನೊಟ್ಟಿಗೆ ಸಿಕ್ಕಿದ್ದು ಒಳ್ಳೆಯದಾಗಿತ್ತು. ಆದರೂ ಮನುಷ್ಯನಾದ ನಿಮ್ಮನ್ನು ನಂಬೋದಕ್ಕೆ ಸ್ವಲ್ಪ ಕಷ್ಟ. ನೀವೆಲ್ಲ ಮನುಷ್ಯ ಬುದ್ಧಿ ಬಿಟ್ಟಿಲ್ಲ. ನಿಮ್ಮೊಟ್ಟಿಗೆ ಮಾತಾಡುತ್ತಾ ಮಾತಾಡುತ್ತಾ ನನ್ನ ಹಸಿವು ಇನ್ನೂ ಹೆಚ್ಚುತ್ತಲ್ಲ. ಹಸಿವು ಅಂತ ಮುಸುರಿ ಮುಸುರಿ ನೋಡೋದಕ್ಕೆ ಹೇಗಿನ ಮನುಷ್ಯನ ವಯಸ್ಸದೇ ಈಗ ಮಾತು ಗೊತ್ತಿಲ್ಲ. ನೋಡಿದ್ರ ಜಗತ್ತಿನಲ್ಲಿ ಜೀವನ ಪ್ರತಿ ಸ್ನಾನವೇ ಮಾಡದಿದ್ದರು ನಾವು ಇಷ್ಟು ವಾಸನೆ ಬರ್ತೇವಾ? ಮನುಷ್ಯರಾಗಲ್ಲ ಬಿಡಿ. ಒಂದು ದಿವಸ ಸ್ನಾನ ಮಾಡದಿದ್ದರೆ ಪಕ್ಕದಲ್ಲಿರುವವರಿಗೆ ಉಸಿರಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಬೆವರಿನ ವಾಸನೆ ಬರಬಾರದು ಅಂತ ಕೆಲವು ಶ್ರೀಮಂತರು ಅದಕ್ಕೊಂದಷ್ಟು ಸುಗಂಧ ದ್ರವ್ಯವನ್ನು ಪೂಜಿಸಿಕೊಳ್ಳುತ್ತಾರೆ. ಸುಗಂಧ ದ್ರವ್ಯ ಬೆವರಿನ ವಾಸನೆ ಎರಡು ಸೇರಿ ಮಿಶ್ರ ಆಗಿ ಒಂದು ಹೊಸ ವಾಸನೆ. ನೋಡಿ, ಮತ್ತು ಮನುಷ್ಯನ ಯೋಚನೆ ಮುಗಿಯುವಂತೆ ಉತ್ತರಿಸುತ್ತಿದೆ. ಯಾವುದೇ ಶ್ರೀಮಂತರ ಮನೆಯ ವಾಸನೆ ಈ ಸುಗಂಧ ದ್ರವ್ಯ ಎರಡು ಸೇರಿ ನನ್ನ ಹಸಿವು ಇನ್ನೂ ಹೆಚ್ಚು ಮಾಡುತ್ತಿದ್ದರು. ಚಿಕ್ಕ ಪಾಲು ಕೊಡುವ ಎಡಕಾಲಿನ ಒಂದು ತುಂಡು ನಿಮಗೆ ಅದರಲ್ಲಿ ಕಾಲು ಕಾಲು ತಿನ್ನಬೇಕು. ಅದರಲ್ಲಿ ಎಡಕಾಲು ತಿನ್ನಬೇಕು. ಯಾಕೆ ಹೇಳಿದೆ? ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ತನ್ನ ಬಲಗಾಲನ್ನು ಉಪಯೋಗಿಸುತ್ತಾನೆ. ಇಡೀ ದೇಹವನ್ನು ಕರೆಯುವುದು ಎಡಗಾಲಲ್ಲವೇ? ಅದಕ್ಕೆ ಅದನ್ನು ನಾವು ತಿಂದರೆ ಅದು ತುಂಬಾ ಪೋಷಕವಾಗುತ್ತದೆ. ನಿಮ್ಮೊಟ್ಟಿಗೆ ಮಾತಾಡುತ್ತಾ ಮಾತಾಡುತ್ತಾ ಮನುಷ್ಯನ ವ್ಯವಸ್ಥೆ ಬರದಷ್ಟು ದೂರ ಹೋಗಿದ್ದು ಗೊತ್ತೇ ಆಗಲಿಲ್ಲಲ್ವಾ? ಅರೆ, ನಿಮಗೆ ಮಾಂಸಾಹಾರವನ್ನು ತಿನ್ನಲು ಹೇಳಿಕೊಡುವುದಕ್ಕೆ ಹೊರಟರೆ ಮತ್ತೆ ನಾನು ಸಸ್ಯಾಹಾರವನ್ನು ತಿನ್ನಲು ಕಲಿತುಕೊಳ್ಳಬೇಕಾಗುತ್ತದೆ. ನಿಮ್ಮ ಸಹವಾಸ ಸ್ವಾಮಿ, ನಾನು ಈಗಲೇ ಮನುಷ್ಯನ ವ್ಯವಸ್ಥೆಯನ್ನು ಹಿಡಿದುಕೊಂಡು ಹೆಸರನ್ನು ಕೆಡುಕುವುದಕ್ಕೆ ಮುಂದಾದ ಈಗಲೇ ನಿನ್ನ ಆಯ್ತು. ಪ್ರಯೋಗಕ್ಕಾಗಿ ಇದೋ ಒಂದು ಪಾಠವನ್ನು ತಯಾರಿಸಿ
ಹಾಗೆ